ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ಹಾಗೆ ನೋಡ್ತಾ ಇದ್ರೆ ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಈಗ ತಡ ಮಾಡ್ದೇನೆ ಒಂದು ಬೆಂಡೆಕಾಯಿ ಫ್ರೈ ಯಾವ ರೀತಿ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಓಕೆನಾ, ಬೆಂಡೆಕಾಯನ್ನು ತೊಳ್ಕೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ನೀರಿನ ಅಂಶ, ಅದು ತೇವಾಂಶ ಸ್ವಲ್ಪ ಹೋಗೋ ತನಕ ಬಿಡಿ. ಆಮೇಲೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ಇಲ್ಲಿ ಎಣ್ಣೆ ಕಾದಿದೆ, ಅದರಲ್ಲಿ ನಾನೊಂದು ಸ್ವಲ್ಪ ಬಿಟ್ಬಿಟ್ಟಿದ್ದೆ ಆವಾಗಲೇ. ಸ್ವಲ್ಪ ನೀರಿನಂಶ ಹೋಗೋ ತನಕ ಬಿಟ್ಟಿದ್ದೆ ಬೆಂಡೆಕಾಯಿನ. ಅದೆಲ್ಲ ನೀರಿನಂಶ ಹೋಗಿತ್ತು, ಅಷ್ಟರಲ್ಲಿ ಎಣ್ಣೆ ಕಾದಿತ್ತು ಫ್ರೆಂಡ್ಸ್. ಈ ಒಂದು ಬೆಂಡೆಕಾಯಿಗಳನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಒಂದು ಚಾನಲ್ನಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಬೆಂಡೆಕಾಯಿ ಫ್ರೈ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀನಿ. ಬಟ್ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ರೆ, ನಿಧಾನವಾಗಿ ನಿಮಗೆ ತಿಳಿಸ್ಕೊಟ್ರೆ ನೀವು ಮಾಡ್ಕೊತೀರಾ, ನಿಮಗೂ ಇಷ್ಟ ಆಗುತ್ತೆ ಈ ಒಂದು ವಿಡಿಯೋ ಅಂತೇಳಿ ಅಂದ್ಕೊಂಡು ವಿಡಿಯೋದ ಮೂಲಕ ನಿಮಗೆ ನಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಬೆಂಡೆಕಾಯಿ ಫ್ರೈ ಆಗಿದೆ ಫ್ರೆಂಡ್ಸ್. ಬ್ರೌನ್ ಕಲರ್ ಬರೋ ತನಕ ಬೆಂಡೆಕಾಯಿನ ಫ್ರೈ ಮಾಡಿಟ್ಕೊಳ್ಳಿ. ಈಗ ಒಂದು ಅದಕ್ಕೆ ಪೌಡ್ರ್ ಥರ ರೆಡಿ ಮಾಡ್ಕೊಳ್ಳೋಣ. ಒಂದು ಕೊಬ್ಬರಿ ಬಟ್ಲನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಮಿಕ್ಸಿಗೆ ಹಾಕಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅದು ಭಾಳ ಆಯಿತು ಫ್ರೆಂಡ್ಸ್, ಹಾಗಾಗಿ ಒಂದು ಸ್ವಲ್ಪ ತೆಗಿತಾ ಇದ್ದೀನಿ. ಒಂದು ಸ್ವಲ್ಪ ತೆಗೆದು ಅದಕ್ಕೇನೆ ಒಂದು ಬಟ್ಲ ಪುಟಾಣಿ, ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಉಪ್ಪು, ಖಾರ, ಈ ಎಲ್ಲ ಐಟಮ್ಸ್ಗಳನ್ನ ಹಾಕಿ ಮತ್ತೊಮ್ಮೆ ಮಿಕ್ಸಿಗೆ ಮಾಡಬೇಕಾಗತ್ತೆ. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಸಣ್ಣದಾಗಿ ಪೌಡ್ರ್ ಥರ ಮಾಡ್ಕೊಬೇಕಾಗತ್ತೆ. ಈ ಒಂದು ಪೌಡ್ರು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಪಲ್ಯಗಳಿಗೂ ಸಹ ಯೂಸ್ ಮಾಡ್ಬೋದು. ನಿನ್ನೆ ಅಪ್ಲೋಡ್ ಮಾಡಿರುವಂಥ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ಬೋದು, 4 ಥರದ ಒಂದು ಉತ್ತರ ಕರ್ನಾಟಕದ ಒಂದು ಚಟ್ನಿ ಪುಡಿಗಳನ್ನು ಯಾವ ರೀತಿ ಮಾಡಬೇಕಂತೇಳಿ ನಮ್ಮ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ. ವಿಡಿಯೋದ ಮೂಲಕ ನೀವು ನೋಡಿದ್ದೀರ ಅಂತ ಅನ್ಕೊತೀನಿ. ಅದೇ ಥರನೇ ಈ ಒಂದು ಪೌಡ್ರೂ ಸಹ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಪಲ್ಯಗಳಿಗೆ ಸಹ ಯೂಸ್ ಮಾಡ್ಬೋದು. ಆಮೇಲೆ ಹಂಗೆ ನಾವು ಚಪಾತಿಗೆ, ರೊಟ್ಟಿಗೂ ಸಹ ಯೂಸ್ ಮಾಡ್ಕೊಬೋದು. ಇಲ್ಲಿ ನಾವು ಬೆಂಡೆಕಾಯಿನ ಫ್ರೈ ಮಾಡಿಕೊಂಡು ಬೆಂಡೆಕಾಯಿಗೆ ಈ ಒಂದು ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ಸಖತ್ತಾಗಿರುತ್ತೆ. ನೀವು ಒಂದು ಟೈಮು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೇ ತಾನೇ ಫ್ರೆಂಡ್ಸ್ ಗೊತ್ತಾಗೋದು. ಹಾಗಾಗಿ ಟ್ರೈ ಮಾಡಿ ನೋಡಿ, ಅದು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಬೆಂಡೆಕಾಯಿನ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಒಂದು ಬೆಂಡೆಕಾಯಿಗೆ ಈ ಒಂದು ಪೌಡ್ರನ್ನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಬೇಕು. ಆ ಥರ ಕಲಸಿಟ್ಕೊಳ್ಳಿ. ಇಲ್ಲಿ ಕಲಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಕಲಿಸಿಟ್ಟಿದ್ದೀನಲ್ಲ, ಈ ರೀತಿ ಕಲಿಸ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಬೇರೆ ಬೇರೆ ಥರದ ಒಂದು ಟ್ರೈ ಮಾಡಿರ್ತೀವಿ ಫ್ರೆಂಡ್ಸ್. ಎಲ್ಲ ಥರದ ಒಂದು ತರಕಾರಿಗಳನ್ನು ಹಾಕಿ ಪಲ್ಯಗಳನ್ನು ಮಾಡಿರ್ತೀವಿ. ಇದು ಫ್ರೈ ಮಾಡಿ ಮಾಡೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಬೇರೆ ಆಗಿರುತ್ತೆ. ನೀವು ಒಂದು ಟೈಮು, ವಾರದಲ್ಲಿ ಒಂದು ಟೈಮು ಅಥವಾ 15 ದಿವಸಕ್ಕೊಮ್ಮೆ ಈ ಥರ ಫ್ರೈ ಮಾಡಿಕೊಂಡು ತಿನ್ಕೊಳ್ಳಿ. ಪಲ್ಯ ಥರ ಮಾಡಿಕೊಂಡು ನೀವು ಟೂರಿಗೆ ಅಥವಾ ಪಿಕ್ನಿಕ್ಕಿಗೆ ಎಲ್ಲಿಗಾದರೂ ಹೋಗಬೇಕಂತಂದರೆ ಈ ಥರ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಫ್ರೆಂಡ್ಸ್. ಅಲ್ಲಿ ಚಪಾತಿ ಅಥವಾ ರೊಟ್ಟಿ, ಅನ್ನಕ್ಕೂ ಸಹ ಯೂಸ್ ಮಾಡ್ಬೋದು. ಈ ರೀತಿ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಸ್ಟೋರ್ ಸಹ ಮಾಡ್ಬೋದು. ಈ ಒಂದು ಪಲ್ಯನ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಳ್ಳಿ. ಇದರಲ್ಲಿ ಯಾವುದೇ ಥರದ ನೀರಿನ ಅಂಶ ಇರೋದಿಲ್ಲಲ್ಲ ಫ್ರೆಂಡ್ಸ್. ಎಲ್ಲ ಡ್ರೈ ಆಗಿಯೇ ನಾವು ಪೌಡ್ರನ್ನ ರೆಡಿ ಮಾಡಿ ಅದನ್ನು ಫ್ರೈ ಮಾಡಿ ಬೆಂಡೆಕಾಯಿನ ಈ ರೀತಿ ಪಲ್ಯ ಮಾಡಿರ್ತೀವಲ್ಲ, ಹಾಗಾಗಿ ಇದು ಕೆಡಂಗಿಲ್ಲ. 2-3 ದಿನ ಆದ್ರೂ ನಾವು ಯೂಸ್ ಮಾಡ್ಕೊಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.